ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ವಿಶೇಷವಾಗಿ ನಿಮಗೆ ರಾಯರ ವರ್ಧಂತಿ ಮಹೋತ್ಸವ ಅಂದರೆ ರಾಯರ ಹುಟ್ಟು ಹಬ್ಬದ ದಿನದಿಂದ ನೀವು ಆಚರಣೆ ಮಾಡುವಂಥ 7 ಗುರುವಾರದ ವ್ರತನ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. ಯಾಕಂದರೆ ಸುಮಾರು ಜನ ಕೇಳ್ತಾ ಇದ್ದೀರಾ, ನನಗೆ ಪ್ರತಿದಿನ ವ್ರತಗಳನ್ನ ನಾನು ಮಾಡೋಕ್ಕಾಗೋದಿಲ್ಲ, ಆದರೆ ಗುರುವಾರದ ಸಮಯಗಳಲ್ಲಿ ನಾವು ಮಾಡ್ಕೊಳ್ಳೋ ಅಂಥ ವ್ರತದ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ತಿಳಿಸ್ಕೊಡ್ತಿದ್ದೀನಿ. ಯಾವುದೇ ಇವಾಗ ನೀವು ವ್ರತನ ಆರಂಭ ಮಾಡಬೇಕು ಅನ್ನೋರು ಗುರುವಾರದಿಂದ ಸಂಕಲ್ಪ ಮಾಡಿಕೊಂಡು ಮೊದಲನೇ ಗುರುವಾರ ಅಂದರೆ ಈ ರಾಯರ ಹುಟ್ಟು ಹಬ್ಬದ ದಿನದಂದು ನೀವು ಶುರು ಮಾಡುವಂಥ ಒಂದು ಗುರುವಾರ ಆಗಿರುತ್ತೆ. ಅದಾದಮೇಲೆ ನೀವು 6 ಗುರುವಾರ ನೀವು ಮಾಡ್ಕೊಬೋದು. ಆ ರೀತಿ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ವಿಶೇಷವಾಗಿ ನೀವು ಗುರುವಾರದ ದಿನ ನೀವು ವ್ರತ ಮಾಡಬೇಕು ಅನ್ನೋರು ಬೆಳಗಿನ ಜಾವ ನೀವು ಬ್ರಹ್ಮ ಮುಹೂರ್ತದಲ್ಲಿ ಪೂಜೆನ ಮಾಡಬೇಕಾಗುತ್ತೆ. ವಿಶೇಷವಾಗಿ ನೀವು ಸ್ನಾನನ ಬೆಳಗಿನ ಜಾವದಲ್ಲೇ ನೀವು ಸ್ನಾನ ಮಾಡಬೇಕಾಗುತ್ತೆ. ಯಾವುದೇ ಒಂದು ರಾಯರ ಸೇವೆನ ನೀವು ಮಾಡಬೇಕು ಅಂದಾಗ ಬ್ರಹ್ಮ ಮುಹೂರ್ತದಲ್ಲಿ ಯತಿಗಳು ಬ್ರಹ್ಮನ ಪೂಜೆ ಮಾಡುವಾಗ ಮತ್ತು ಲಕ್ಷ್ಮೀನಾರಾಯಣರ ಸೇವೆ ಮಾಡೋ ಅಂಥ ಸಂದರ್ಭದಲ್ಲಿ ನಾವು ಸಹ ಬ್ರಹ್ಮ ಮುಹೂರ್ತದಲ್ಲಿ ವಿಶೇಷವಾಗಿ ರಾಯರಿಗೆ ಸೇವೆಗಳನ್ನು ಮಾಡಿದಾಗ ನಿಮಗೆ ಪ್ರತಿಫಲ ಖಂಡಿತವಾಗ್ಲೂ ಪೂರ್ಣವಾಗಿ ಸಿಗುತ್ತೆ. ಆಮೇಲೆ ನೀವು ಇನ್ನೇನು ಮಾಡ್ಬೋದು ಅಂದರೆ ಸ್ನೇಹಿತರೆ, ವಿಶೇಷವಾಗಿ ಗುರುವಾರದ ದಿನಗಳಲ್ಲಿ ನೀವು ಬೆಳಗಿನ ಜಾವ ನೀವು ವ್ರತಗಳನ್ನು ಮಾಡೋದಕ್ಕಿಂತ ಮುಂಚೆ ನೀವು ಯಾವುದೇ ಒಂದು ಪೂಜೆ ಮಾಡ್ಬೋದು ಅಥವಾ ಒಂದು ಸ್ನಾನ ಮಾಡ್ಬೋದು. ಯಾವುದೇ ಒಂದು ಮಾಡಬೇಕು ಅಂದಾಗ ನೀವು ಸಂಕಲ್ಪ ಮಾಡ್ಕೊಂಡು ಮಾಡಿದಾಗಲ ಮಾತ್ರ ನಿಮಗೆ ಪೂರ್ಣ ಫಲ ಅನ್ನೋದು ಸಿಗುತ್ತೆ. ಅದಕ್ಕೋಸ್ಕರ ನೀವು ಸ್ನಾನ ಮಾಡೋದಕ್ಕಿಂತ ಮುಂಚೆ ನೀವು ಒಂದು ಡಬ್ರೆ ಅಂದರೆ ಒಂದು ಡಬ್ಬುಲಿ ನೀರನ್ನು ನೀವು ತಗೊಂಡ್ಮೇಲೆ ಆ ನೀರಿಗೆ ನೀವು ಸ್ವಲ್ಪ ಹಾಲನ್ನು ಹಾಕೋಬೇಕಾಗುತ್ತೆ, ಗಂಜಲ ಹಾಕೋಬೇಕಾಗುತ್ತೆ, ರೋಸ್ ವಾಟರ್ ಹಾಕೋಬೇಕಾಗುತ್ತೆ, ಒಂದು ಚಿಟಿಕೆ ಅರಿಶಿಣ ಪುಡಿನ ನೀವು ಹಾಕ್ಕೊಂಡು ನೀವು ಆ ನೀರಿಗೆ ನೀವು ಸಂಕಲ್ಪ ಮಾಡಿಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಬೇಕು. ನಾನು ರಾಯರ ವ್ರತನ ನಾನು 7 ಗುರುವಾರಗಳು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಆ ವ್ರತಗಳು ಸಂಪೂರ್ಣವಾಗಿ ಯಾವುದೇ ರೀತಿಯ ಅಡೆತಡೆಗಳಿಲ್ದಲೆ, ಭಿನ್ನಾಭಿಪ್ರಾಯಗಳಿಲ್ದಲೆ, ಯಾವುದೇ ಸೂತಕಗಳಿಲ್ದಲೆ, ಯಾವುದೇ ಜಗಳ ಮನಸ್ತಾಪಗಳಿಲ್ಲದೆ ನಮಗೆ ಈ ವ್ರತ ಸಂಪೂರ್ಣವಾಗಿ ಆಗೋದಕ್ಕೆ ನೀವು ಅವಕಾಶ ಮಾಡಿಕೊಡಿ ರಾಯರೇ ಅಂತ ಹೇಳಿ ಗಂಗಾ ಮಾತೆನ ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಗಂಗೆನ ನೀವು ಪ್ರಾರ್ಥನೆ ಮಾಡಿಕೊಂಡು ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸಿನಿಧಿಂ ಕುರುಮೆ ಅಂತ ನೀವು ಹೇಳ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಆ ನೀರನ್ನು ನೀವು ಮೊದಲಿಗೆ ಯಾವುದೇ ಕಾರಣಕ್ಕೂ ಹೆಣ್ಣುಮಕ್ಕಳಾದರೆ ಕಿಬ್ಬೊಟ್ಟೆ ಅಂದರೆ ಒಕ್ಕಳದ ಮೇಲೆ ಫಸ್ಟು ನೀರನ್ನು ಸುರ್ಕೊಂಡು ಅದಾದಮೇಲೆ ನೀವು ತಲೆಗೆ ನೀರನ್ನು ಹಾಕ್ಕೊಳ್ಳೋ ಅಂಥ ಅಭ್ಯಾಸ ಮಾಡಬೇಕು. ಗಂಡು ಮಕ್ಕಳು ಮಾಡ್ತಿದ್ದೀವಿ ಅಂತ ಅಂದರೆ ಅವರು ಮೊದಲಿಗೆ ಭುಜಗಳ ಮೇಲೆ ನೀರನ್ನು ಹಾಕ್ಕೊಂಡು ಅದಾದಮೇಲೆ ಅವರು ತಲೆಗೆ ಹಾಕೋಬೇಕಾಗುತ್ತೆ. ಈ ರೀತಿ ನೀವು ಸ್ನಾನ ಮಾಡಿ ಸ್ನಾನದ ಸಂಕಲ್ಪದ ಜೊತೆಯಾಗಿ ರಾಯರ ಸೇವೆ ಮಾಡಿದಾಗ ನಿಮಗೆ ಪೂರ್ಣ ಫಲದ ಆಶೀರ್ವಾದ ಸಿಗುತ್ತೆ. ಅದಾದಮೇಲೆ ನೀವು ಮನೆಯಲ್ಲಿ ಯಥಾ ಪ್ರಕಾರ ನಿಮ್ಮ ಮನೆಯಲ್ಲಿರುವಂಥ ಗುರುರಾಯರ ಫೋಟೋ ಇರ್ಬೋದು, ವಿಗ್ರಹ ಇರ್ಬೋದು, ಅದನ್ನು ನೀವು ಒಂದು ಚಿಕ್ಕದಾಗಿರೋವಂಥದ್ದು ರಾಯರ ವಿಗ್ರಹನ ನೀವು ಅಥವಾ ಫೋಟೋನ ನೀವು ತಗೊಬೇಕಾಗುತ್ತೆ. ಇದನ್ನು ನೀವು ಎಲ್ಲಿ ಮಾಡಬೇಕು ಅಂದರೆ ದೇವರ ಮನೆಯಲ್ಲಿ ನೀವು ಮಾಡೋಕ್ಕಾಗೋದಿಲ್ಲ. ನಿಮ್ಮ ಮನೆಯಲ್ಲಿ ಎಲ್ಲಿ ಜಾಗ ಇದೆ ಅಂದರೆ ನಿಮಗೆ ಈಗ ಪ್ರದಕ್ಷಿಣೆ ಹಾಕೋದಕ್ಕೆ ಅಂದರೆ ಈಗ ನೀವು ಹೊನ್ನವ ಮಂತ್ರಾಲಯದಲ್ಲಿ ಅಥವಾ ಮಂತ್ರಾಲಯದಲ್ಲಿ ನಾವು ಹೆಂಗೆ ಬೃಂದಾವನನ ನಾವು ಪ್ರದಕ್ಷಿಣೆ ಅಂದರೆ ಸುತ್ತ ಪ್ರದಕ್ಷಿಣೆ ಹಾಕ್ತೀವೋ ಹಂಗೆ ನೀವು ಯಾವುದಾದ್ರೂ ನಿಮ್ಮ
ಮನೆಯ ಪ್ರವೇಶ ದ್ವಾರದಲ್ಲಿ ಅಂದರೆ ಹಾಲಲ್ಲಿ ಎಲ್ಲಾದರೂ ಒಂದು ಕಡೆ ಜಾಗ ಅಂತ ಇದ್ದರೆ ಅಲ್ಲಿ ನೀವು ಮಾಡಬೇಕಾಗುತ್ತೆ. ಅಥವಾ ನಿಮಗೆ ಓಡಾಡೋದಕ್ಕೆ ನಿಮಗೆ ಅಂದರೆ ತುಳಸಿ ಕಟ್ಟೆನ ನಾವು ಯಾವ ರೀತಿ ಸುತ್ತುತ್ತೀವೋ ಆ ರೀತಿ ಸುತ್ತೋ ಅಂಥ ಜಾಗದಲ್ಲಿ ನೀವು ಮಾಡಬೇಕಾಗುತ್ತೆ ಈ ವ್ರತನ. ಯಾಕಂದರೆ ಇದು ತುಂಬ ವಿಶಿಷ್ಟವಾದ ವ್ರತ, ತುಂಬಾ ಕಟ್ಟುನಿಟ್ಟಿನ ವ್ರತ. ಆದರೆ ಮಾಡ್ತೀನಿ ಅನ್ನೋ ಹಂಬಲ ಇರೋವಂಥವ್ರಿಗೆ ತಿಳಿಸ್ಲೇಬೇಕು. ನೀವು ತಿಳಿಸ್ಕೊಡಿ, ನಾವು ಮಾಡ್ತೀವಿ ಅಂತ ಸುಮಾರು ಜನ ಕೇಳಿದ್ದಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಎಲ್ಲಿ ನೀವು ವ್ರತನ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿ ಅಲ್ಲಿ ನೀವು ಒಂದು ಹಾಲಲ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಅನುಕೂಲ ಅಲ್ಲಿ ಮಾಡಿ. ಅದಾದಮೇಲೆ ಅಲ್ಲಿ ನೀವು ಒಂದು ಗಂಜಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಬೆರೆಸ್ಕೊಂಡು ರೋಸ್ ವಾಟರ್ ಬೆರೆಸ್ಕೊಂಡು, ಅಕಸ್ಮಾತ್ ನಿಮಗೆ ಒಂದು ಸ್ವಲ್ಪ ಸಗಣಿ ಏನಾದರೂ ಹಸುವಿನ ಸಗಣಿ ಏನಾದರೂ ಸಿಕ್ಕಿದ್ರೆ ಆ ಸಗಣಿನ ನೀವು ಕ್ಲೀನಾಗಿ ಒಂದು ಚಿಟಿಕೆ ಹಾಕ್ಕೊಂಡು ಆ ಜಾಗನ ನೀವು ನೀಟಾಗಿ ಒರೆಸ್ಕೊಂಡು ಅಲ್ಲಿ ನೀವು ಶುದ್ಧವಾಗಿ ನೀವು ಒಂದು ಒಣ ಬಟ್ಟೆಯಲ್ಲಿ ಅದನ್ನೆಲ್ಲ ಸೇಟಿದ ನಂತರ ಅಲ್ಲಿ ನೀವು ಒಂದು ಮಣೆನ ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ಯಾವುದಾದ್ರೂ ಒಂದು ಬಟ್ಟೆ, ಅಂದರೆ ನೀವು ಅಲಂಕಾರಕ್ಕೆ ಅಂತ ಹಾಕುವಂಥದ್ದು ಒಂದು ಬಟ್ಟೆನೂ ಕೂಡ ಹಾಕ್ಬೋದು. ಅದಾದಮೇಲೆ ನೀವು ಏನು ಮಾಡಬೇಕು, ಒಂದು ಮಣೆನ ಇಟ್ಟು ಅಲ್ಲಿ ನೀವು ರಾಯರ ವಿಗ್ರಹ ಇಡ್ಬೋದು, ಇಲ್ಲಾಂದರೆ ಫೋಟೋ ಇಡ್ಬೋದು. ಅದಕ್ಕಿಂತ ಮುಂಚಿತವಾಗಿ ನೀವು ಒಂದು ತುಳಸಿಯ ಗಿಡದ ಪಾಟ್ ಇದ್ದರೆ ಆ ತುಳಸಿ ಗಿಡದ ಪಾಟನ್ನು ನೀವು ಆ ಮಣೆಯ ಮೇಲೆ ನೀವು ಇಡಬೇಕಾಗುತ್ತೆ. ಆ ತುಳಸಿ ಗಿಡದ ಪಾಟ್ ಇಟ್ಟಾದಮೇಲೆ ಅದರ ಮುಂದೆ, ಅಂದರೆ ಆ ತುಳಸಿ ಗಿಡದ ಮುಂದೆ ನೀವು ರಾಯರ ಒಂದು ಫೋಟೋ ಭಾವಚಿತ್ರನ ನೀವು ಇಟ್ಟು, ಅದಾದಮೇಲೆ ಅದರ ಮುಂದೆ ಒಂದು ಚಿಕ್ಕ ಮಣೆನ ಹಾಕಿ ಅಲ್ಲಿ ನೀವು ರಾಯರ ವಿಗ್ರಹನ ಇಡಬೇಕಾಗುತ್ತೆ. ಅದಾದಮೇಲೆ ನೀವು ಬಲಗಡೆ ಬಂದು ನೀವು ಗಣಪತಿಗೆ ಅಂತ ಈ ವ್ರತಕ್ಕೆ ವಿಶೇಷವಾಗಿ ನೀವು ಸಗಣಿಯಿಂದ ಮಾಡಿದಂಥ ಗಣಪತಿನ ನೀವು ಇಡಲೇಬೇಕು. ಇದೇ ಇದರ ವೈಶಿಷ್ಟ್ಯತೆ ಆಗಿರುತ್ತೆ. ಎಲ್ಲಾದರೂ ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದರೂ ಹಸುವಿನ ಸಗಣಿ ಇದ್ದರೆ ನೀವು ಇಡಬೇಕಾಗುತ್ತೆ. ಇದನ್ನು ಇಟ್ಟಾಗ ಮಾತ್ರ ನಿಮ್ಮ ವ್ರತ ಸಂಪೂರ್ಣವಾಗಿ ಸಿದ್ಧಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅಕಸ್ಮಾತ್ ನಮಗೆ ಸಗಣಿ ಸಿಗ್ತಾ ಇಲ್ಲ ಅಂದರೆ ಆಪ್ಷನ್ ಬಂದು ನಿಮಗೆ ಬಿಳಿ ಎಕ್ಕದ ಬೇರಿನಿಂದ ಮಾಡಿರುವಂಥ ಗಣೇಶ ಸಿಗುತ್ತೆ. ಆ ಗಣೇಶನ ವಿಗ್ರಹನ ನೀವು ತಗೊಂಬಂದು ನೀವು ಇಟ್ಕೊಬೇಕಾಗುತ್ತೆ. ಅದಕ್ಕೆ ನಾನು ಮುಂಚಿತವಾಗಿ ತಿಳಿಸ್ತಾ ಇದ್ದೀನಿ, ನಿಮ್ಮ ಅನುಕೂಲ ಯಾವುದಾಗುತ್ತೋ ಅದನ್ನು ನೀವು ಮಾಡಿ. ಯಾಕಂದರೆ ನೀವು ಈ ಗಣಪತಿಗೆ ನೀವು ಈ ಪೂಜೆನ ಮಾಡಿದಾಗ ಮಾತ್ರ ನಿಮಗೆ ಪೂರ್ಣ ಫಲ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. 2 ಆಪ್ಷನ್ನು, ಒಂದು ಬಿಳಿ ಎಕ್ಕದ ಗಣಪತಿ ತಗೊಬೋದು, ಇಲ್ಲಾಂದರೆ ಸಗಣಿಯಿಂದ ಮಾಡಿದಂಥ ಗಣಪತಿಗೆ ನೀವು 21 ಗರಿಕೆಗಳನ್ನು, ಸಗಣಿಗೆ ನೀವು 21 ಗರಿಕೆಗಳನ್ನು ಸಿಗಿಸಿ ಅದನ್ನು ನೀವು ತುಳಸಿ ಕಟ್ಟೆಯ ಬಲಭಾಗದಲ್ಲಿ, ಅಂದರೆ ರಾಯರ ಫೋಟೋ ಇಟ್ಟಿರ್ತಾರಲ್ಲ ಆ ಬಲಭಾಗದಲ್ಲಿ ನೀವು ಇಡಬೇಕಾಗುತ್ತೆ. ಅದು ಇಟ್ಟಿದ ನಂತರ ಗಣೇಶನಿಗೆ 21 ಗರಿಕೆಗಳನ್ನು ಸಗಣಿ ಉಂಡೆಗೆ ತುದಿಗೆ ನೀವು ಸಿಗಿಸಿ, ಅದಾದಮೇಲೆ ಒಂದು ತಾಮ್ರದ ಪ್ಲೇಟಲ್ಲಿ ಒಂದು ವಿಳೆದೆಲೆ ಹಾಕಿ ಆ ವಿಳೆದೆಲೆಯ ತುದಿ ಮತ್ತು ಹಿಂಭಾಗನ ನೀವು ಮುರಿದು ಅದರ ಮೇಲೆ ನೀವು ಗಣೇಶನಿಗೆ ಸಗಣಿ ಗಣೇಶನ ಇಟ್ಟು ಅದಕ್ಕೆ ಮಂತ್ರಾಕ್ಷತೆ ಹೂವನ್ನ ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತೆ. ಅದಕ್ಕೆ ಗಣೇಶನಿಗೆ ಯಾವುದಾದ್ರೂ ಒಂದು ನೈವೇದ್ಯನ ಇಡಬೇಕಾಗುತ್ತೆ. ಬಾಳೆಹಣ್ಣು, ಬೆಲ್ಲ, ಕಲ್ಲು ಸಕ್ಕರೆ, ನಿಮಗೆ ಏನು ಇಡಬೇಕು ಅಂತ ಅನಿಸುತ್ತೋ ಅದನ್ನು ಇಟ್ಟು ನೀವು ಪ್ರಾರ್ಥನೆ ಮಾಡಿಕೊಂಡು ಪೂಜೆನ ಆರಂಭ ಮಾಡಬೇಕಾಗುತ್ತೆ. ಇನ್ನು ರಾಯರ ವಿಗ್ರಹಗಳಿಗೆ ನೀವು ಅಭಿಷೇಕ ಮಾಡೋ ಅಂಥವ್ರು ನೀವು ಪಂಚಾಮೃತ ಅಭಿಷೇಕನ ಮಾಡಿ ತದನಂತರ ನೀವು ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡ್ತೀನಿ ಅಂದರೆ ಅದು ಕೂಡ ಮಾಡ್ಬೋದು. ಅದಾದಮೇಲೆ ನಿಮಗೆ ಸಮಯ ಇರೋದಿಲ್ಲ ಕೆಲವೊಬ್ಬರಿಗೆ, ಅಂಥವ್ರು ಏನು ಮಾಡ್ಬೋದು, ವಿಗ್ರಹನ ನೀಟಾಗಿ ತೊಳೆದು ಅದಕ್ಕೆ ಗಂಧಲೇಪನ ಮಾಡಿ ಅದನ್ನು ನೀವು ರಾಯರ ತುಳಸಿ ಕಟ್ಟೆಯ ವಿಗ್ರಹದ ಅಂದರೆ ಫೋಟೋದ ಮುಂದೆ ನೀವು ಅದನ್ನು ಇಟ್ಟು ಅದಕ್ಕೆ ನೀವು ಚೆನ್ನಾಗಿ ಪ್ರಾರ್ಥನೆ ಅಂದರೆ ಅಲಂಕಾರನ ಗಂಧನ ಲೇಪನ ಮಾಡಬೇಕಾಗುತ್ತೆ. ರಾಯರಿಗೆ ಯಾವುದೇ ಕಾರಣಕ್ಕೂ ಇನ್ಯಾವುದೇ ವಸ್ತುಗಳನ್ನು ನೀವು ಅಲಂಕಾರಕ್ಕೆ ಇಡಬೇಡಿ. ಅರಿಶಿನ ಕುಂಕುಮ ಹಚ್ಚೋ ಅಂಥದ್ದು, ವಿಭೂತಿ ಹಚ್ಚೋ ಅಂಥದ್ದು ಏನು ಮಾಡಬೇಡಿ. ಬರೀ ಗಂಧ ಮಾತ್ರ ನೀವು ಹಚ್ಚಿ ನಿಮಗೆ ಯಾವ ರೀತಿ ಅಲಂಕಾರ ಮಾಡಬೇಕು ಅನಿಸುತ್ತೋ ಫೋಟೋಗೆ ತುಳಸಿ ಮಾಲೆಗಳನ್ನು ಹಾಕಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಳದಿ ಹೂಗಳನ್ನು ಹಾಕಿ ನಿಮಗೆ ಹೆಂಗೆ ಪೂಜೆಗೆ ಅಲಂಕಾರ ಮಾಡಬೇಕೋ ಅಷ್ಟನ್ನು ನೀವು ಮಾಡಿ ತದನಂತರ ನೀವು 2 ತುಪ್ಪದ ದೀಪಗಳನ್ನು ರಾಯರಿಗೆ ಹಚ್ಚಬೇಕಾಗುತ್ತೆ. ಅದೆಲ್ಲ ಹಚ್ಚಿದ ನಂತರ ನೀವು ಏನು ಮಾಡಬೇಕು, ವಿಶೇಷವಾಗಿ ಒಂದು ತಾಮ್ರದ ತಟ್ಟೆನ ನೀವು ತಗೊಂಡು, ಇಲ್ಲ ಅಡಿಕೆ ಪಟ್ಟಿಯ ಎಲೆನ ನೀವು ತಗೊಂಡು ಅದರಲ್ಲಿ ಯಥಾ ಪ್ರಕಾರ ನೀವು ಸಂಕಲ್ಪ ಸೇವೆಗೆ ಅಂತ ನೀವು ತೆಂಗಿನಕಾಯಿನ ನೀವು ಯಾವುದೇ ಒಂದು ರಾಯರ ವ್ರತ ಮಾಡಬೇಕು ಅಂದರೆ ಮುಖ್ಯವಾಗಿ ನೀವು ಸಂಕಲ್ಪ ಮಾಡಲೇಬೇಕು. ತೆಂಗಿನಕಾಯಿ ಪೂರ್ಣ ಫಲ ಇಟ್ಟು ಮಾಡೋದೇ ರಾಯರ ಸೇವೆ. ಯಾಕಂದರೆ ಒಂದು ದಿನ ಮಾಡಿದ್ದೀನಿ, ಆ ಸೇವೆಗೂ ಇದೇ ಹೇಳಿದ್ದೀರ, ಈ ಸೇವೆಗೂ ಇದೇ ಹೇಳಿದ್ದೀರ ಅಂದರೆ ಎಲ್ಲ ಸೇವೆಗೂ ಬಯಸುವಂಥದ್ದು
ರಾಯರು ಕಾಯಿ ಅಂದರೆ ಕಾಯಿ ಸಂಕಲ್ಪ ಇರುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಒಂದು ಅಡಿಕೆ ಪಟ್ಟಿಯ ಎಲೆ ತಗೊಳ್ಳಿ. ಆ ಎಲೆ ಮೇಲೆ ನೀವು ಕೆಂಪು ಅಥವಾ ಹಳದಿ ಅಥವಾ ಕೇಸರಿ ಬಣ್ಣದ ಬಟ್ಟೆನ ಹಾಕಬೇಕಾಗುತ್ತೆ. ಇಲ್ಲ ಅದ್ರ ಮೇಲೆ ನೀವು ಒಂದು ಬೊಗಸೆಯಷ್ಟು ಅಕ್ಕಿನ ಹಾಕಬೇಕಾಗುತ್ತೆ. ಅಕ್ಕಿ ಹಾಕಿ ಕಡಲೆಬೇಳೆನ ಇಟ್ಟು ಅದರ ಮೇಲೆ ನೀವು ಒಂದು ಸ್ವಲ್ಪ ಎಲೆ, ಅಡಿಕೆ, ದಕ್ಷಿಣೆ ಎಲ್ಲ ಇಟ್ಟು, ದುಡ್ಡು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ಇಟ್ಟು, ಯಾವ್ಯಾವ ಥರದ ಹಣ್ಣು ಇಡೋಕ್ಕಾಗುತ್ತೋ ಇಡಿ. ಅಕಸ್ಮಾತ್ ಏನೂ ಇಡೋಕ್ಕಾಗಲಿಲ್ಲ ಅಂದರೂ ಒಂದು 5 ಬಾಳೆಹಣ್ಣನ್ನು ಇಟ್ಟು, ಎಲೆ ಅಡಿಕೆನ ಇಟ್ಟು, ತುಳಸಿ ದಳನ ಇಟ್ಟು ನೀವು ಸಂಕಲ್ಪ ಮಾಡ್ಕೊಬೇಕು. ಸಂಕಲ್ಪಕ್ಕೋಸ್ಕರ ನೀವು ಈ ತೆಂಗಿನಕಾಯಿನ ಸಿದ್ಧತೆ ಮಾಡಿಕೊಂಡು ಮಡಿಕೊಳ್ಳಿ. ಅದಾದಮೇಲೆ ನೀವು ನೈವೇದ್ಯಕ್ಕೆ ಪ್ರತಿದಿನ ರಾಯರಿಗೆ ಮತ್ತು ಗಣೇಶನಿಗೆ ಇಟ್ಟಂಥ ನೈವೇದ್ಯ ಹಾಲಿರ್ಬೋದು, ಹಣ್ಣಿರ್ಬೋದು, ಯಾವುದೇ ಹೂವು ಇರ್ಬೋದು, ಅದನ್ನು ತೆಗೆದು ರಾಯರ ಪಕ್ಕಕ್ಕೆ ಇಡೋ ಅಂಥದ್ದನ್ನ ಮಾಡಬೇಡಿ. ಅವ್ರಿಗೆ ಇಡೋ ಅಂಥ ನೈವೇದ್ಯನೇ ಬೇರೆ ಇರುತ್ತೆ. ರಾಯರಿಗೆ ನಿಮ್ಮ ಮನೆಯಲ್ಲಿ ಪ್ರತಿದಿನ ನೀವು ಅಲ್ಲಿ ರಾಯರಿಗೆ ವಿಶೇಷವಾಗಿ ಹಣ್ಣನ್ನ ಇಡ್ಬೋದು. ಇಲ್ಲಾಂದರೆ ಒಂದು ಗ್ಲಾಸ್ ಹಸಿ ಹಾಲನ್ನು ಇಡ್ಬೋದು. ಅಥವಾ ಒಣ ದ್ರಾಕ್ಷಿಗಳಿರುತ್ತಲ್ಲ, ಅದು ಡ್ರೈ ಫ್ರೂಟ್ಸ್ನ ನೀವು ನೈವೇದ್ಯವಾಗಿ ಇಡಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಮನೆಯಲ್ಲಿ ನೀವು ಪ್ರತಿದಿನ ಗುರುವಾರದ ಸಮಯದಲ್ಲಿ ವಿಶೇಷವಾಗಿ ರಾಯರಿಗೆ ಏನಾದರೂ ಸಿಹಿ ಪೊಂಗಲ್ಲು ಅಥವಾ ಅವಲಕ್ಕಿ ನಿಮಗೆ ಯಾವುದು ಸಜ್ಜಪ್ಪ ಅಂತಾರಲ್ಲ, ಅದನ್ನು ನಿಮಗೆ ಯಾವುದು ನೈವೇದ್ಯವಾಗಿ ಆ ಸಮಯಕ್ಕೆ ಮಾಡ್ಕೊಳ್ಳೋಕ್ಕಾಗುತ್ತೋ ಅದನ್ನು ನೀವು ಮಾಡಿಕೊಂಡು ರಾಯರಿಗೆ ಅರ್ಪಣೆ ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ಎಲ್ಲ ಸಿದ್ಧತೆನ ಮಾಡ್ಕೊಂಡಿದ್ದೀರಾ. ಅದಾದಮೇಲೆ ನೀವು ರಾಯರ ಮುಂದೆ ನೀವು ನಿಮಗೆ ಯಾವುದು ರಂಗೋಲೆಗಳು ಬರುತ್ತೋ ಆ ರಂಗೋಲೆಗಳನ್ನು ಚೆನ್ನಾಗಿ ಬಿಡಬೇಕಾಗುತ್ತೆ. ರಾಯರ ಬೃಂದಾವನ ಬಿಡ್ಬೋದು, ಶಂಖಚಕ್ರ ಬಿಡ್ಬೋದು, ತುಳಸಿ ಬಿಡ್ಬೋದು, ಕಾಮಧೇನು ಬಿಡ್ಬೋದು, ಅಥವಾ ಕಮಲದ ಹೂವುಗಳು ಬಿಡ್ಬೋದು, ಪದ್ಮಗಳು ಬಿಡ್ಬೋದು. ಯಾವುದನ್ನು ಬಿಡೋಕ್ಕೆ ನಿಮಗೆ ಸಾಧ್ಯ ಆಗುತ್ತೋ ಆ ರಂಗೋಲಿನ ಹಾಕಿ, ತದನಂತರ ನೀವು ವಿಶೇಷವಾಗಿ 7 ದಿನದ ವ್ರತಗಳಲ್ಲಿ ನೀವು ಸಂಕಲ್ಪ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನೊಂದು ಸಿದ್ಧತೆನ ಮಾಡ್ಕೊಬೇಕಾಗುತ್ತೆ. ಅದು ಏನಪ್ಪ ಅಂತಂದರೆ 9 ಮಣ್ಣಿನ ದೀಪಗಳನ್ನು ನೀವು, ಅದು ಮಣ್ಣಿನ ದೀಪಗಳೇ ಆಗಿರಬೇಕು. ಆದರೆ ಇದನ್ನು ಹಚ್ಚುವಾಗ ಹುಷಾರಾಗಿ ಹಚ್ಚಬೇಕಾಗುತ್ತೆ. ಯಾಕಂದರೆ ನೀವು ಹಚ್ಚೋವಂಥ ಈ ಮಣ್ಣಿನ ದೀಪನೇ ನಿಮಗೆ ನಿಮ್ಮ ಕಾರ್ಯಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಅಂದರೆ ಒಂದು ಅಡಿಕೆ ಪಟ್ಟಿ ಎಲೆ ಇರ್ಬೋದು, ಒಂದು ತಾಮ್ರದ ತಟ್ಟೆ ಇರ್ಬೋದು, ಅದಕ್ಕೆ ನೀವು ಮಣ್ಣಿನ ದೀಪಗಳನ್ನು ನೀಟಾಗಿ ತೊಳೆದು ಅದಕ್ಕೆ ಗಂಧನ ಹಚ್ಚಿ, ಅದಕ್ಕೂ ಅರಿಶಿನ ಕುಂಕುಮ ಇಡಬಾರ್ದು, ಬರೀ ಗಂಧನ ಹಚ್ಚಿ 2 ಬತ್ತಿಗಳನ್ನು ಹಾಕಿ ಅದಕ್ಕೆ ನೀವು ತುಪ್ಪನ ಹಾಕಿ ದೀಪಕ್ಕೆ ರೆಡಿ ಮಾಡಿಕೊಂಡು, ಅದಾದ ನಂತರ ನೀವು ಪೂಜೆಗೆಲ್ಲ ಹಣೆ ಮಾಡ್ಕೊಂಡಿದ್ದೀರಾ. ಅದಾದಮೇಲೆ ನೀವು ಪೂಜೆಗೆ ಕೂತ್ಕೊಳ್ಳುವಾಗ ವಿಶೇಷವಾಗಿ ರಾಯರ ಬಲಗಡೆ ಕೂತ್ಕೊಂಡಾಗ ಯಾವಾಗಲೂ ಅಷ್ಟೇ ರಾಯರ ಮೂರ್ತಿ ಅಥವಾ ಫೋಟೋಗಳು ಉತ್ತರ ದಿಕ್ಕನ್ನು ನೋಡ್ತಾ ಇರಲಿ. ಇಲ್ಲಾಂದರೆ ಪೂರ್ವ ದಿಕ್ಕುಗಳನ್ನು ನೋಡೋ ರೀತಿ ನೀವು ಫೋಟೋ ವಿಗ್ರಹಗಳನ್ನು ಅಣಿ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಮಣೆನ ಹಾಕ್ಕೊಂಡು, ಆ ಮಣೆ ಅಥವಾ ಚಾಪೆ ಹಾಕ್ಕೊಂಡು ಅದರ ಮೇಲೆ ನೀವು ಕೂತ್ಕೊಂಡು ಸಂಕಲ್ಪ ಮಾಡಿಕೊಂಡು ನೀವು ಪೂಜೆ ಮಾಡಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ನೀವು ಮೊದಲಿಗೆ ಗಣಪತಿ ಪೂಜೆ ಮಾಡಿಕೊಂಡು ನೀವು ಯಾವ ಉದ್ದೇಶಕ್ಕೆ ವ್ರತಗಳನ್ನು ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಂಡು ನೀವು ಮೊದಲೇ ಸಂಕಲ್ಪ ಮಾಡಬೇಕು. ನಾನು 7 ಗುರುವಾರಗಳ ಕಾಲ ಈ ವ್ರತನ ಮಾಡ್ತೀನಿ ಮತ್ತು 7 ಗುರುವಾರಗಳ ಕಾಲ ನಾನು ಇಂತಿಷ್ಟು ಪ್ರದಕ್ಷಿಣೆ ಸೇವೆನ ಮಾಡ್ತೀನಿ ಅಂದರೆ, ನೀವು ಈ ಪ್ರದಕ್ಷಿಣೆ ಸೇವೆ ಮಾಡುವಾಗ 11 ಪ್ರದಕ್ಷಿಣೆ, 21 ಪ್ರದಕ್ಷಿಣೆ, 48 ಪ್ರದಕ್ಷಿಣೆ ಅಂತ ಇರುತ್ತೆ. ಆದರೆ ಇದಕ್ಕೆ ನೀವು ಕೊನೆಯ ಪಕ್ಷ ಅಂದರೂ 48 ಪ್ರದಕ್ಷಿಣೆ ಇಲ್ಲ 108 ಪ್ರದಕ್ಷಿಣೆನ ನೀವು ಹಾಕಬೇಕಾಗುತ್ತೆ. ಇಲ್ಲ ಅದು ನಮ್ಮ ಕೈಲಿ ಸಾಧ್ಯ ಇಲ್ಲ, ಆರೋಗ್ಯ ಸರಿಗಿಲ್ಲ ಅಥವಾ ನಮಗೆ ಸಮಯ ಇಲ್ಲ ಅನ್ನೋರು ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ನೀವು ಎಷ್ಟು ಪ್ರದಕ್ಷಿಣೆ ಆಗ್ತೀರಿ ಅನ್ನೋದನ್ನ ನೀವು ಮೊದಲೇ ಅಲ್ಲಿ ಸಂಕಲ್ಪದಲ್ಲಿ ಹೇಳ್ಕೊಂಡು, ನಿಮ್ಮ ನಕ್ಷತ್ರ ಗೋತ್ರ ಎಲ್ಲನೂ ಹೇಳ್ಕೊಂಡು, ಗಣಪತಿ ಪೂಜೆ ಆದಮೇಲೆ ರಾಯರ ಹತ್ರನೂ ನೀವು ಸಂಕಲ್ಪ ಮಾಡುವಾಗ ನೀವು ಹೇಳ್ಕೊಬೇಕು. ನಿಮ್ಮ ನಕ್ಷತ್ರ ಗೋತ್ರ ಯಾವ ಉದ್ದೇಶಕ್ಕೆ ಮಾಡ್ತಿದ್ದೀರಾ ಎಲ್ಲ ಹೇಳುವಾಗ ನೀವು ಹೇಳಬೇಕು, ಈ ಗುರುವಾರದ ವ್ರತಗಳಲ್ಲಿ ನಾನು 1 ಹೊತ್ತಿನ ಸೇವೆ ಅಂದರೆ 1 ಹೊತ್ತು ಮಾತ್ರ ಊಟ ಮಾಡ್ತೀನಿ, ಪ್ರತಿ ಗುರುವಾರನೂ ನಾನು ಉಪವಾಸ ಇದ್ದು ನಾನು ಈ ದೀಪ ಸೇವೆನ ಮಾಡ್ತೀನಿ ಅಂತ ಹೇಳಿ ನೀವು ಸಂಕಲ್ಪ ಮಾಡ್ಕೊಬೇಕು. ಈ ರೀತಿ ನೀವು ಸಂಕಲ್ಪ ಮಾಡಿ ಸೇವೆನ ಆರಂಭ ಮಾಡಬೇಕು. ಅದಾದಮೇಲೆ ನೀವು ಮಾಮೂಲಿ ಎಲ್ಲ ದೀಪಗಳೆಲ್ಲ ಹಚ್ಚಿ ನೀವು ಪೂಜೆಗೆ ನಾನು ಹೇಳ್ಕೊಟ್ಟಿದ್ದೇನಲ್ಲ, ಅಂದರೆ ಯಾವುದೇ ಒಂದು ವ್ರತಗಳನ್ನು ನೀವು ಮಾಡುವಾಗ ಒಂದು ತಾಮ್ರದ ಚೊಂಬಲ್ಲಿ ನೀವು ನೀರನ್ನು ಇಟ್ಕೊಂಡು ಅಲ್ಲಿ ನೀರಿಗೆ ಸ್ವಲ್ಪ ಮಂತ್ರಾಕ್ಷತೆ ಮತ್ತು ತುಳಸಿ ದಳನ ಹಾಕಿ ಆ ನೀರನ್ನು ನೀವು ದೇವರ ವಿಗ್ರಹಗಳಿಗೆ ಪ್ರೋಕ್ಷಣೆ ಮಾಡಿ ಅದಾದ ನಂತರ ನೀವು ಪೂಜೆನ ಆರಂಭ ಮಾಡಬೇಕಾಗುತ್ತೆ. ಯಥಾ ಪ್ರಕಾರ ತುಪ್ಪದ ದೀಪಗಳನ್ನೆಲ್ಲ ಹಚ್ಚಿರ್ತೀರ,
ಮಾಡಿರ್ತೀರ. ಅದಾದಮೇಲೆ ನೀವು ರಾಯರಿಗೆ ಇಂತಿಷ್ಟು ಪ್ರದಕ್ಷಿಣೆ ಆಗ್ತೀನಿ ಅಂತ ಮೊದಲೇ ಸಂಕಲ್ಪ ಮಾಡಬೇಕು. ಮತ್ತು ನಾನು ಇಷ್ಟು ವಾರಗಳ ಕಾಲ ಈ ರೀತಿ ಉಪವಾಸ ಇರ್ತೀನಿ ಅಂತ. ಅದಕ್ಕೋಸ್ಕರನೇ ನೀವು ಉಪವಾಸ ಇರಲೇಬೇಕಾಗುತ್ತೆ. ನೀವು ಈ ಗುರುವಾರದ ವ್ರತಗಳಲ್ಲಿ ಒಂದು ಹೊತ್ತು ಮಾತ್ರ, ಅಂದರೆ ಮಧ್ಯಾಹ್ನ ಹೊತ್ತು ಮಾತ್ರ ಊಟ ಮಾಡಬೇಕಾಗುತ್ತೆ. ಬೆಳಗ್ಗೆ ಹೊತ್ತು ಹಾಲನ್ನು ತೊಗೊಬೋದು ಅಷ್ಟೇ. ಅಂದರೆ ಬೆಳಗ್ಗೆ ಹೊತ್ತು ಆಲ್ಮೋಸ್ಟ್ ತಗೊಳ್ಳೇಬಾರ್ದು ಊಟನ ಅಂತ ಹೇಳ್ತಾರೆ. ನೀವು ಮಧ್ಯಾಹ್ನ ಮಾತ್ರ ಊಟ ಮಾಡಬೇಕು. ರಾತ್ರಿ ಹೊತ್ತು ಮಾತ್ರ ಹಾಲು ಹಣ್ಣನ್ನು ತೊಗೊಬೇಕು. ನೀವು ಈ ರೀತಿ ಕಠಿಣವಾಗಿರುತ್ತೆ. ನೀವು ಇದನ್ನು ಮಾಡ್ತೀನಿ ಅನ್ನೋ ಮನಸ್ಸಿದ್ರೆ ಖಂಡಿತವಾಗ್ಲೂ ಮಾಡಿ. ಯಾವುದೇ ಕಾರಣಕ್ಕೂ ಊಟಗಳನ್ನು ನೀವು ತಿನ್ನಬಾರ್ದು. ಅದರಲ್ಲೂ ಗುರುವಾರದ ಸಮಯದಲ್ಲಿ ಈ ವ್ರತ ಮಾಡೋವಂಥವ್ರು ಯಾವುದೇ ರೀತಿಯ ಬೇಯಿಸಿದ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದನ್ನ ತಿನ್ನಬಾರ್ದು. ಹೋಟೆಲ್ಗಳಲ್ಲಿ ತಿನ್ನಬಾರ್ದು, ಅಕ್ಕಪಕ್ಕದ ಮನೆಯವರಲ್ಲಿ ತಿನ್ನಬಾರ್ದು. ಅಂದರೆ ನೀವು ಯಾವುದೋ ರೀತಿಯ ಅಂದರೆ ಮಸಾಲೆಯುಕ್ತ ಪದಾರ್ಥಗಳನ್ನು ಬಳಸಿ ಅಂಥದ್ದನ್ನು ನೀವು ಊಟ ಮಾಡಬಾರ್ದು. ಯಾವಾಗಲೂ ಅಂಥ ಸಮಯದಲ್ಲಿ, ಗುರುವಾರದ ಸಮಯದಲ್ಲಿ, ಅದರಲ್ಲೂ ಮಧ್ಯಾಹ್ನ ಹೊತ್ತು ಸಾತ್ವಿಕ ಆಹಾರ ಅಂದರೆ ಕಿಚಡಿ ಇರ್ಬೋದು, ಅಂದರೆ ಸಾಬುದಾನ ಕಿಚಡಿಗಳಿರ್ಬೋದು, ಅಥವಾ ಮೊಸರನ್ನ ಇರ್ಬೋದು, ಹಾಲನ್ನು ಇರ್ಬೋದು, ಅನ್ನನೂ ತಿನ್ನಬಾರ್ದು. ಅನ್ನ ತಿನ್ನೋದಕ್ಕಿಂತ ಚಪಾತಿ, ಆಮೇಲೆ ಕಿಚಡಿಗಳು, ಆ ರೀತಿ ಮುದ್ದೆನೂ ತಿನ್ಬೋದು. ಮುದ್ದೆಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದಿರೋ ಅಂಥದ್ದು ಸಾರನ್ನು ಮಾಡಿಕೊಂಡು ತಿನ್ಬೋದು. ಅದ್ರ ಮೇಲೆ ನೀವು ಗುರುವಾರದ ಸಮಯದಲ್ಲಿ ಸಾಧ್ಯವಾದಷ್ಟು ಸಾತ್ವಿಕ ಆಹಾರಗಳನ್ನ ನೀವು ತಿನ್ನಬೇಕಾಗುತ್ತೆ. ಇಲ್ಲ ನಮ್ಮ ಕೈಲಿ ಇರೋಕ್ಕಾಗೋದೇ ಇಲ್ಲ, ನಮಗೆ ಊಟ ಬೇಕೇ ಬೇಕು ಅನ್ನೋರು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದಿರೋ ಅಂಥದ್ದು ಊಟನ ನೀವು ಮಾಡಬೇಕು. ಯಾಕಂದರೆ ಒಂದು ದಿನದ ಸೇವೆ ಅಲ್ವಾ ಅದು. ನೀವು ಅದನ್ನು ನೀವು ಬಿಟ್ಟಾಗ ನಿಮಗೆ ರಾಯರ ಅನುಗ್ರಹ ಆಗುತ್ತೆ. ಅದನ್ನು ನೀವು ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ವಿಶೇಷವಾಗಿ ಎಲ್ಲ ಸಂಕಲ್ಪ ಮಾಡ್ಕೊಂಡು ಹೇಳಿದ ನಂತರ ನೀವು ಪೂಜೆನ ಆರಂಭ ಮಾಡಿ. ಪೂಜೆ ಎಲ್ಲ ಮುಗ್ದಾದ್ಮೇಲೆ ನೀವು 2 ತೆಂಗಿನಕಾಯಿ, ಅಂದರೆ ನೀವು 2 ತೆಂಗಿನಕಾಯಿಗಳನ್ನು ಸಂಕಲ್ಪ ಮಾಡಿದ್ದೀರಲ್ಲ, ಅದನ್ನು ನೀವು ಮೊದಲಿಗೆ ಇಟ್ಕೊಂಡು ನೀವು ತುಳಸಿ ಗಿಡಕ್ಕೆ ಅಲಂಕಾರ ಮಾಡಿದ್ದೀರಲ್ಲ, ಅದರ ಸುತ್ತ ನೀವು ಆ ತಟ್ಟೆ ಸಮೇತ ನೀವು 11 ಪ್ರದಕ್ಷಿಣೆನ ನೀವು ಬರಬೇಕಾಗುತ್ತೆ. ನಿಮ್ಮ ಮನಸ್ಸಲ್ಲಿ ಯಾವ್ಯಾವ ಇಷ್ಟಾರ್ಥಗಳಿದೆ, ಏನೇನು ಆಗಬೇಕು ಅಂತ ನೀವು ಪ್ರತಿ ಪ್ರದಕ್ಷಿಣೆನೂ ನೀವು ಸುತ್ತ ಪ್ರದಕ್ಷಿಣೆ ಹಾಕಿ ಆ ತಟ್ಟೆನ ನೀವು ರಾಯರ ಮುಂದೆ ಇಟ್ಟು ನಂತರ ನೀವು ದೀಪ ಧೂಪ ಎಲ್ಲ ಬೆಳಗಬೇಕಾಗುತ್ತೆ. ಮತ್ತು ನೀವು ಆರತಿ ಮಾಡಬೇಕಾಗುತ್ತೆ. ನಿಮಗೆ ಯಾವ್ಯಾವ ರೀತಿ ರಾಯರ ಸೇವೆ ಮಾಡಬೇಕು ಅನಿಸುತ್ತೋ ಅದನ್ನೆಲ್ಲ ನೀವು ಮಾಡಿದ ನಂತರ, ತದನಂತರ ನೀವು 9 ದೀಪಗಳನ್ನು, ನೀವು ಮಣ್ಣಿನ ದೀಪಗಳನ್ನು ಹಚ್ಚಿ ನೀವು ಪ್ರದಕ್ಷಿಣೆನ ನೀವು 11 ಪ್ರದಕ್ಷಿಣೆ ಕೂಡ ಹಾಕಬೇಕಾಗುತ್ತೆ. ಆವಾಗಲೂ ಅಷ್ಟೇ ನಿಮ್ಮ ಮನಸ್ಸಲ್ಲಿ ಏನೇನಿದೆ ಪ್ರತಿಯೊಂದನ್ನು ಕೇಳ್ಕೊಬೇಕು. ಈ ರೀತಿ ಮಾಡಿದ ನಂತರ ನೀವು 108 ಅಥವಾ 48 ಪ್ರದಕ್ಷಿಣೆನ ನೀವು ರಾಯರ ವಿಗ್ರಹದ ಮುಂದೆ ನೀವು ಪ್ರದಕ್ಷಿಣೆ ಸೇವೆನ ನೀವು ಹಾಕಬೇಕಾಗುತ್ತೆ. ಈ ರೀತಿ ನೀವು ಮಾಡಿದ ನಂತರ ನೀವು ಪ್ರತಿ ಗುರುವಾರ, ಅದಾದಮೇಲೆ ಪೂಜೆ ಎಲ್ಲ ಮಾಡಾದಮೇಲೆ ನೀವು ನೈವೇದ್ಯ ಎಲ್ಲ ಇಟ್ಟಿರ್ತೀರ. ಅದಾದಮೇಲೆ ನೀವು ಪ್ರದಕ್ಷಿಣೆ ಸೇವೆ ಎಲ್ಲ ಮಾಡಿದ್ಮೇಲೆ ನೀವು ಯಾವುದೇ ಕಾರಣಕ್ಕೂ, ಪೂಜೆ ಎಲ್ಲ ಮುಗಿಸಿದ ಮೇಲೆ ನೀವು ಯಾವುದೇ ಕಾರಣಕ್ಕೂ ಯಾರ ಹೆಂಡ್ಲು ತಿನ್ನಬಾರ್ದು, ಎಲ್ಲೂ ಹೋಗಬಾರ್ದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ರಾಯರ ಜಪಗಳನ್ನು ಮಾಡಬೇಕಾಗುತ್ತೆ. ಅದಾದಮೇಲೆ ವಿಶೇಷವಾಗಿ ನೀವು ಮಧ್ಯಾಹ್ನ ಹೊತ್ತು ಮಲಗುವಂಥದ್ದು, ಆಮೇಲೆ ಚಪ್ಪಲಿ ಧರಿಸೋ ಅಂಥದ್ದು, ಅಥವಾ ನೀವು ಅವತ್ತಿನ ದಿನ ವಿಶೇಷವಾಗಿ ಗಂಡು ಮಕ್ಕಳಾದರೆ ಪಂಚಶಲ್ಯನ ಹಾಕಬೇಕು, ಹೆಣ್ಮಕ್ಳಾದರೆ ಸೀರೆನ ಉಟ್ಕೊಂಡು ಮಾಡಬೇಕು ಅಂತ ಹೇಳ್ತಾರೆ. ಆ ರೀತಿ ನೀವು ಮಾಡಿದ ನಂತರ ನೀವು ಚಪ್ಪಲಿಗಳನ್ನು ಧಾರಣೆ ಮಾಡಬಾರ್ದು. ಪ್ರತಿ ಗುರುವಾರ ಕೆಲಸಕ್ಕೆ ಅನಿವಾರ್ಯತೆ ಇರುವಂಥವ್ರು ಮಾತ್ರ ನೀವು ಚಪ್ಪಲಿನ ಕೆಲಸಕ್ಕೆ ಹೋಗೋ ತನಕ ಹಾಕೊಂಡು ಬಂದು ಆಮೇಲೆ ನೀವು ಅದನ್ನು ಬಿಟ್ಟು, ತದನಂತರ ನೀವು ವಿಶೇಷವಾಗಿ ಮನೆಗಳಲ್ಲಿರುವಂಥವ್ರು ಚಪ್ಪಲಿಗಳನ್ನು ಹಾಕೊಬಾರ್ದು. ಎಲ್ಲಂದರೆ ನೆಂಟರಿಷ್ಟ್ರ ಮನೆಗಳಿಗೆ ಹೋಗಬಾರ್ದು. ಸಾವು ನೋವು ಆದಂಥ ಸಂದರ್ಭದಲ್ಲಿ ನೀವು ಹೋದರೆ ವ್ರತನ ನಿಮಗೆ ಅದು ನಮಗೆ ಸಿದ್ಧಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಡ್ರಾಪ್ ಮಾಡಿಬಿಡ್ಬೇಕು. ಯಾಕಂದರೆ ನೀವು ಸಾವಿಗೆ ಹೋಗಿ ಬಂದಾದಮೇಲೆ ಆ ವ್ರತನ ಮುಂದುವರಿಸ್ತೀನಿ ಅಂದರೆ ಅದು ನಿಮಗೆ ಸಿದ್ಧಿ ಯೋಗ ಆಗೋದಿಲ್ಲ. ಅದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ನೀವು ಯಾವುದಾದ್ರೂ ಅದಕ್ಕೆ ನೀವು ಮೊದಲೇ ಸಂಕಲ್ಪ ಮಾಡ್ಕೊಬೇಕು. ಯಾವುದೇ ಅಚಾತುರ್ಯಗಳು ನಮ್ಮ ಜೀವನದಲ್ಲಿ ನಡೀಬಾರ್ದು, ನಾವು ಈ ವ್ರತಗಳು ನಿರ್ವಿಘ್ನವಾಗಿ ಹೋಗಲಿ ಅಂತಲೇ ಮೊದಲು ನೀವು ಸಂಕಲ್ಪ ಮಾಡ್ಕೊಂಡಿರಬೇಕು ಅಂತ ಹೇಳಿದ್ದು. ಅದನ್ನೆಲ್ಲ ನೀವು ಮಾಡಿಕೊಂಡು ಯಾರ ಮನೆಗೂ ಹೋಗಬಾರ್ದು. ಸಾಧ್ಯವಾದಷ್ಟು ನೀವು ರಾಯರ ಮಂತ್ರಗಳನ್ನು ಓದಬೇಕಾಗುತ್ತೆ, ರಾಯರ ಜಪಗಳನ್ನು ನೀವು ಮಾಡ್ಕೊಬೇಕಾಗುತ್ತೆ. ಮಲಗುವಾಗಲೂ ಅಷ್ಟೇ, ನೀವು ಹಾಸಿಗೆ ಮೇಲೆ ಮಲಗಬಾರ್ದು. ನೀವು ಮಲಗುವಾಗ ಒಂದು ಚಾಪೆನ ಹಾಸ್ಕೊಂಡು ಆ ಚಾಪೆ ತೊಳೆದಿರೋ ಅಂಥದ್ದಾಗಿರಬೇಕು. ಆ ಚಾಪೆ ಮೇಲೆ ನೀವು ಒಂದು ಬೆಡ್ಶೀಟ್ನ ಹಾಸ್ಕೊಂಡು ನೀವು ಕಂಬಳಿಗಳನ್ನ ತುಂಬ ಸುಖವಾಗಿ ಮಲಗೋಂಥದ್ದು ಬಿಟ್ಟು ಯಾವುದಾದ್ರೂ ಒಂದು ಲಘುವಾಗಿರೋ ಅಂಥದ್ದನ್ನು ಕಂಬಳಿನ
ಕೈನ ಏನಾದರೂ ಒತ್ಕೊಂಡು ನೀವು ಮಲಗಬೇಕಾಗುತ್ತೆ. ಯಥಾ ಪ್ರಕಾರ ಈ ರೀತಿ ನೀವು ಮಾಡಬೇಕಾಗುತ್ತೆ. ಸಂಜೆನೂ ನೀವು ದೀಪನ ಹಚ್ಬೋದು. ಒಟ್ಟಿನಲ್ಲಿ ನೀವು ಪ್ರದಕ್ಷಿಣೆ ಸೇವೆನ ಮಾಡೋವಂಥದ್ದು 9 ದೀಪಗಳನ್ನು ಹಚ್ಚಿ ಈ ರೀತಿ ನೀವು ಸೇವೆನ ಮಾಡಬೇಕಾಗುತ್ತೆ. ಸಾಧ್ಯವಿದ್ದರೆ ನಿಮಗೆ ಮಠಕ್ಕೆ ಹೋಗೋ ಅವಕಾಶ ಇದ್ದರೆ ಹೋಗಬೇಕಾಗುತ್ತೆ. ಈ ರೀತಿ ನೀವು ಈ ವ್ರತಗಳನ್ನು ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದರಲ್ಲೂ ವಿಶೇಷವಾಗಿ ನೀವು ಈ ಈ 7 ಗುರುವಾರಗಳು ಯಾವ ರೀತಿ ಮಾಡಿದಿರೋ ಅದೇ ರೀತಿ ನೀವು ಕೊನೆಯ ಗುರುವಾರ ಇರುತ್ತಲ್ಲ, ಆ ಗುರುವಾರದ ದಿನ ನೀವು ಇಟ್ಟಿರೋ ಅಂಥ ತೆಂಗಿನಕಾಯಿ ಸಂಕಲ್ಪ ಮಾಡಿರ್ತೀರಲ್ಲ, ಅದನ್ನು ತಗೊಂಡೋಗಿ ನೀವು ರಾಯರ ದೇವಸ್ಥಾನಗಳಿಗೆ ನೀವು ಕೊಡೋ ಅಂಥದ್ದನ್ನು ಮಾಡಬೇಕಾಗುತ್ತೆ. ಈ ರೀತಿ ನೀವು ಸೇವೆಗಳನ್ನು 7 ಗುರುವಾರಗಳ ಕಾಲ 9 ಮಣ್ಣಿನ ದೀಪಗಳೊಂದಿಗೆ ನಿಮ್ಮ ಮನೆಯಲ್ಲಿ ನಿಮ್ಮ ರಾಯರಿಗೋಸ್ಕರ ನೀವೇ ಒಂದು ಬೃಂದಾವನದ ರೀತಿಯಲ್ಲಿ ಅದನ್ನೇ ಬೃಂದಾವನ ಅಂದ್ಕೊಂಡು ನೀವು ಪೂಜೆ ಸಲ್ಲಿಸೋ ಅಂಥದ್ದನ್ನು ನಿಮ್ಮ ಮನೆಗಳಲ್ಲೇ ನಿಮಗೆ ಸ್ವತಃ ರಾಯರೇ ಬೃಂದಾವನದಲ್ಲಿ ಆಹ್ವಾನ ಆಗಿದ್ದಾರೆ ಅಂತ ತಿಳ್ಕೊಂಡು ನೀವು ಪ್ರದಕ್ಷಿಣೆ ಸೇವೆ ಮತ್ತು 9 ಮಣ್ಣಿನ ದೀಪದ ಆರಾಧನೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ನನಗೆ ಗೊತ್ತಿರೋಷ್ಟು ನಾನು ತಿಳಿಸ್ಕೊಟ್ಟಿದ್ದೀನಿ. ಸ್ವಲ್ಪ ಲಾಂಗ್ ವಿಡಿಯೋ ಆಗಿದೆ, ಬಟ್ ಮಾಡಬೇಕು ಅನ್ನೋ ಉದ್ದೇಶ ಇರೋರಿಗೆ ತಾಳ್ಮೆಯಿಂದ ಕೇಳಿ ತಿಳ್ಕೊಂಡು ಮಾಡೋದ್ರಿಂದ ನಾನು ಪರಿಪೂರ್ಣವಾಗಿ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಸರಿ ಅನಿಸಿದ್ರೆ ಮಾತ್ರ ಮಾಡ್ಕೊಳ್ಳಿ. ಸುಮಾರು ಜನ ನನ್ನನ್ನು ಕೇಳಿದ್ದೀರಾ, ಆ ಒಂದು ಉದ್ದೇಶಕ್ಕೋಸ್ಕರ ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಸರಿ ಅನಿಸಿದ್ರೆ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.